ಹಾಯ್ ಎಲ್ರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ತೊಗರಿಬೇಳೆದು ಪಲ್ಯ ಮಾಡ್ತಾ ಇದ್ದೀನಿ. ತುಂಬಾ ಈಸಿ ಪ್ರೊಸೆಸ್ಸಲ್ಲಿ ಮಾಡ್ಕೊಳ್ಳುವಂಥದ್ದು. ಇವಾಗ ನಾನು ರೆಸಿಪಿ ಸ್ಟಾರ್ಟ್ ಮಾಡ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ. ಇವಾಗ ಒಂದು ಕಡಾಯಿಗೆ ಎಣ್ಣೆ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗ್ತಾ ಇದೆ. ಎಣ್ಣೆ ಬಿಸಿ ಆಗೋವರೆಗೂ ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ತೊಗರಿಬೇಳೆನ ನಾನು ಒಂದು 70% ಬೇಯಿಸ್ಕೊಂಡಿದ್ದೀನಿ. ತುಂಬ ಮೆತ್ತಗೆ ಬೇಯಿಸ್ಕೊಂಡಿಲ್ಲ. ಆಮೇಲೆ ಇದನ್ನು ನಾನು ಕುಕ್ಕರಲ್ಲಿ ವಿಸಿಲ್ ಬರೆಸ್ಕೊಂಡಿಲ್ಲ. ಇದನ್ನು ನಾನು ಪಾತ್ರೆಯಲ್ಲಿ ಬೇಯಿಸ್ಕೊಂಡಿರುವಂಥದ್ದು. 1 ಕಪ್ ಬೇಳೆನ ಬೇಯಿಸಿ ಈ ಥರ ನೀರು ತೆಗೆದು ಇಟ್ಕೊಂಡಿದ್ದೀನಿ. ಅಂದರೆ ಕುಕ್ಕರಲ್ಲಿ ಬೇಯಿಸಿದ್ರೆ ಏನಾಗುತ್ತೆ ಅಂದರೆ ತುಂಬಾ ಮೆತ್ತಗಾಗ್ಬಿಡುತ್ತೆ ಬೇಳೆ. ಇದು ನಮಗೆ ಬೇಳೆ ಪಲ್ಯ ಮಾಡೋಕ್ಕೆ ಚೆನ್ನಾಗಿರಲ್ಲ ಮೆತ್ತಗಾದರೆ. ಸ್ವಲ್ಪ ಹಂಗೆ ಸ್ವಲ್ಪ ಬಿರ್ಸಾಗೇ ಇರಬೇಕು. ಇವಾಗ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಜೀರಿಗೆ ಚೆನ್ನಾಗಿ ಚಟಪಟ ಅಂತ ಇದೆ. ಚೆನ್ನಾಗಿ ಜೀರಿಗೆ ಎಲ್ಲ ಫ್ರೈ ಆದಮೇಲೆ ಕರಿಬೇವು ಹಾಕೊಳ್ಳೋಣ. ಇಲ್ಲಿ ನೋಡಿ ಕರಿಬೇವು ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಕರಿಬೇವು ಕೂಡ ಸ್ವಲ್ಪ ಚಟಪಟ ಅಂತಂದು ಚೆನ್ನಾಗಿ ಫ್ರೈ ಆದಮೇಲೆ 1 ಮೀಡಿಯಮ್ ಸೈಜ್ ಈರುಳ್ಳಿನ ಇಲ್ಲಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಾನು ಕೂಡ. ನೋಡಿ ಈ ಥರ 1 ಮೀಡಿಯಮ್ ಸೈಜ್ ಈರುಳ್ಳಿ ಇದೆ. ಇದನ್ನು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಈ ಪಲ್ಯ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಕಂಪಲ್ಸರಿ ಗೊತ್ತಿರುತ್ತೆ. ಇದು ಏನಂತಂದರೆ ನಮ್ಮ ಕಡೆ ಎಲ್ಲಾದರೂ ಊರಿಗೆ ಹೋಗೋವಾಗ ಆಗಿನ ಕಾಲದಲ್ಲಿ ಏನು ಮಾಡೋರು ಅಂದರೆ ನಮ್ಮ ಹಿರಿಯರು ಯಾರು ಊರಿಗಾದರೂ ಹೋದರೆ ಖಾಲಿ ಕೈಯಿಂದ ಹೋಗ್ತಾ ಇರಲಿಲ್ಲ, ಅಂದರೆ ಬರಿಗೈಯಿಂದ ಹೋಗ್ತಾ ಇರಲಿಲ್ಲ. ಅವರು ಏನಾದರೂ ಚಪಾತಿನೋ ರೊಟ್ಟಿನೋ ಮಾಡಿಕೊಂಡು, ಜೋಳದ ರೊಟ್ಟಿನೋ ಚಪಾತಿನೋ ಮಾಡಿಕೊಂಡು ಅದ್ರ ಮೇಲೆ ಒಂದಿಷ್ಟು ಈ ಪಲ್ಯನ ಹಾಕ್ಕೊಂಡು ಹೋಗೋರು ಅವರು. ಅಂದರೆ ಇದು ತೊಗರಿಬೇಳೆ ಪಲ್ಯ, ಆಮೇಲೆ ಇನ್ನೊಂದು ಮಟ್ಕಿ ಕಾಳು ಪಲ್ಯ ಅಂತ ಬರುತ್ತೆ. ಆ ಥರ ಪಲ್ಯಗಳನ್ನೆಲ್ಲ ಕಟ್ಕೊಂಡು ಖಾಲಿ ಕೈಯಿಂದ ಬೀಗ್ರ ಮನೆಗೆಲ್ಲ ಹೋಗಬಾರ್ದು ಅಂತ ಆ ಥರ ಆಗಿನ ಕಾಲದಲ್ಲಿ ಸಂಪ್ರದಾಯ ಇತ್ತು. ಬಟ್ ಇವಾಗ ಯಾರೂ ನಡೆಸ್ಕೊಂಡು ಬರ್ತಾ ಇಲ್ಲ ಅದನ್ನು. ಇವಾಗ ಇಲ್ಲಿ ನೋಡಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಈ ಮಿಕ್ಸಿ ಜಾರಲ್ಲಿ ನಾನು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ನನ್ನ ಖಾರದ ತಕ್ಕಂಗೆ ಸ್ವಲ್ಪ ಖಾರವಾಗಿರುವಂಥ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರದ ತಕ್ಕಂಗೆ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಮೆಣಸಿನ್ಕಾಯಿನ. ಇವಾಗ ಈ ಕಡೆ ನೋಡಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇನ್ನೂ ಕೆಂಪಗಾಗಬೇಕು ಈರುಳ್ಳಿ. ಅಂದರೆ ಪೂರ್ತಿ ಕೆಂಪಗಂದರೆ ಸೀದೋಗೋ ಥರ ಅಲ್ಲ, ಒಂದು ಸ್ವಲ್ಪ ಕೆಂಪಗಾಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳೋಣ. ಇದು ಹಸಿಮೆಣಸಿನ್ಕಾಯಿದು ಮತ್ತು ಕೊತ್ತಂಬರಿದು ಒಂದು ತರಿತರಿಯಾಗಿರುವಂಥ ಪೇಸ್ಟ್ ರೆಡಿ ಮಾಡ್ಕೋಬೇಕಾಗುತ್ತೆ ನಾವು. ನೋಡಿ ಈರುಳ್ಳಿ ಕೂಡ ಕಲರ್ ಚೇಂಜ್ ಆಗಿದೆ. ಇದಕ್ಕಿಂತ ಜಾಸ್ತಿ ನಾವು ಫ್ರೈ ಮಾಡ್ಕೊಳ್ಳೋದು ಬೇಡ. ಈರುಳ್ಳಿ ಕೂಡ ಆಲ್ಮೋಸ್ಟ್ ನಮ್ಮದು ಫ್ರೈ ಆಗಿದೆ. ಈ ಹದಕ್ಕೆ ಬಂದಮೇಲೆ ಈರುಳ್ಳಿ ನಾವು ಇದು ಏನು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಇದ್ರು ನೋಡಿ ತರಿತರಿಯಾಗಿರುವಂಥ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ನಲ್ಲ, ಇದನ್ನು ಕೂಡ ಹಾಕೋತಾ ಇದ್ದೀನಿ. ಇದು ಏನಂದರೆ ಫ್ರೆಂಡ್ಸ್ ಜಸ್ಟ್ ಒಂದು 5 ನಿಮಿಷದಲ್ಲೇ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳುವಂಥದ್ದು. ಬೇಳೆ ಮಾತ್ರ ಬೇಯಿಸ್ಕೊಳ್ಳೋದು ಸ್ವಲ್ಪ ಲೇಟ್ ಆಗುತ್ತೆ. ನೀವು ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋದು ಬೇಡ ಅಂದರೆ ಒಂದೇ ಒಂದು ವಿಸಿಲ್ ಬರ್ಸ್ಕೊಂಬಿಡಿ ಕುಕ್ಕರಲ್ಲಿ, ಪರ್ಫೆಕ್ಟಾಗಿ ಬೇಳೆ ಬಂದಿರುತ್ತೆ. ಆದರೆ ಅದು ವಿಸಿಲ್ ತಣ್ಣಗಾಗೋವರೆಗೂ ಮಾತ್ರ ವಿಸಿಲ್ ತೆಗಿಯೋಕ್ಕೆ ಹೋಗಬೇಡಿ. ಇವಾಗ ನೋಡಿ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಮನೇಲಿ ಏನೂ ತರಕಾರಿ ಇಲ್ಲ ಅಂದಾಗ ಈಸಿಯಾಗಿ ಮಾಡಿಕೊಂಡು ಒಂದು ಸರ್ತಿ ಟ್ರೈ ಮಾಡಿ ಫ್ರೆಂಡ್ಸ್. ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ. ನಿಜವಾಗ್ಲೂ ಹೇಳ್ತೀನಿ, ಯಾರು ಪಲ್ಯ ಚೆನ್ನಾಗಿಲ್ಲ ಅಂತ ಹೇಳೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅಷ್ಟೊಂದು ಟೇಸ್ಟಿಯಾಗಿರುವಂಥ ಪಲ್ಯ ಇರುತ್ತೆ ಇದು. ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಕಲರ್ ಕೂಡ ಚೇಂಜ್ ಆಗಿದೆ. ಮುಂಚೆಗೆ ಮತ್ತು ಇವಾಗಿಂದ ನೋಡಿ ಕಲರ್ ಚೇಂಜ್ ಆಗಿದೆ. ಈ ಟೈಮಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಸೇರಿಸ್ಕೊಂಡ್ಮೇಲೆ ಇಲ್ಲಿ ಜೀರಿಗೆ ಪುಡಿ, ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಜೀರಿಗೆ ಕೆಲವರಿಗೆ ಫ್ಲೇವರ್ ಇಷ್ಟ ಆಗಲ್ಲ, ಕೆಲವರಿಗೆ ಜೀರಿಗೆ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ಜೀರಿಗೆ ಮಾತ್ರ ನಾನು ಒಂದು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಜೀರಿಗೆ ಫ್ಲೇವರ್ ಜಾಸ್ತಿ ಇಷ್ಟ ಇಲ್ಲ ಅಂದರೆ ಒಂದು ½ ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. ಆದರೆ ಇಲ್ಲಿ ಈ ಪಲ್ಯದಲ್ಲಿ ಮಾತ್ರ ಜೀರಿಗೆ ಫ್ಲೇವರ್ ಸಖತ್ತಾಗಿರುತ್ತೆ. ನಿಜವಾಗ್ಲೂ ಹೇಳ್ತೀನಿ, ತುಂಬ ಅದ್ಭುತವಾಗಿರುತ್ತೆ. ಟೇಸ್ಟ್ ಅಂತೂ ಇನ್ನೂ ಜಾಸ್ತಿನೇ ಎನ್ಹ್ಯಾನ್ಸ್ ಮಾಡುತ್ತೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದು ಸರ್ತಿ ಟ್ರೈ ಮಾಡಿ. ಇಷ್ಟೇ ಫ್ರೆಂಡ್ಸ್, ಇನ್ನೇನು ಇಲ್ಲ ನೋಡಿ. ಇನ್ನೊಂದು 2 ನಿಮಿಷ ಇದು ಬಾಯ್ಲ್ ಆಗಲಿ ಮಸಾಲೆ, ಅಂದರೆ ಒಂದು 2 ನಿಮಿಷ ಎಣ್ಣೆಲೆಲ್ಲ ಫ್ರೈ ಆದಮೇಲೆ ಇದು ತೊಗರಿಬೇಳೆ ನೋಡಿ ಬೇಯಿಸಿಟ್ಕೊಂಡಿರುವಂಥ ತೊಗರಿಬೇಳೆ, ಒಂಚೂರು ಕೂಡ ನೀರಿಲ್ಲ ನೋಡಿ. ಈ ತೊಗರಿಬೇಳೆ ಏನಿದೆಯಲ್ಲ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೀಟಾಗಿ ಒಂದು 2 ಸರ್ತಿ ನೀಟಾಗಿ ಎಲ್ಲನೂ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಂಬಿಡಿ ಫ್ರೆಂಡ್ಸ್. ಚಪಾತಿ ಜೊತೆನೂ ನೀವು ಟ್ರೈ ಮಾಡ್ಬೋದು, ಇಲ್ಲ ಜೋಳದ ರೊಟ್ಟಿ ಜೊತೆ ಅಂತೂ ಸಖತ್ತಾಗಿರುವಂಥ ಕಾಂಬಿನೇಷನ್ ಇದು. ಬಿಸಿ ಬಿಸಿಯಾಗಿರುವಂಥ ಜೋಳದ ರೊಟ್ಟಿ ಜೊತೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಸೈಡಲ್ಲಿ ಈ ಪಲ್ಯನ ಏನಾದರೂ ಹಾಕ್ಕೊಂಡು ನೀವು ತಿಂದರೆ ನಿಜವಾಗ್ಲೂ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿರುತ್ತೆ ಇದ್ರ ಟೇಸ್ಟ್ ಏನು ಅಂತ. ಉದುರುಬೇಳೆ ಅಂತಾರೆ ಫ್ರೆಂಡ್ಸ್ ನಮ್ಮ ಕಡೆ ಇದನ್ನು, ಉತ್ತರ ಕರ್ನಾಟಕದವ್ರಿಗೆ. ನೀವು ಇದನ್ನು ತೊಗರಿಬೇಳೆ ಪಲ್ಯ ಕೂಡ ಅನ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಅನ್ಕೋಬೋದು ಇದು ಬೇಳೆ ಬೆಂದಿಲ್ಲ, ಗ್ಯಾಸ್ ಆಗುತ್ತೆ, ಅದು ಇದು ಸಮಸ್ಯೆ ಆಗುತ್ತೆ, ಜೀರ್ಣ ಆಗಲ್ಲ ಅಂತ ಅನ್ಕೋಬೋದು. ಬಟ್ ಏನೂ ಆಗಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ, ಟ್ರೈ ಮಾಡಿ ನೀವು ಕೂಡ ಒಂದು ಸರ್ತಿ. ಇವಾಗ ನೋಡಿ ಒಂದು ಅರ್ಧ ಬಟ್ಲಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ. ಆಲ್ಮೋಸ್ಟ್ ಇದು ಬೇಳೆ ನಮ್ಮದು ಮೊದಲೇ ನಾವು ಬೇಯಿಸ್ಕೊಂಡಿರುವಂಥದ್ದು. ಇವಾಗ ಒಂದು ಸ್ವಲ್ಪ ಏನಂದರೆ ಖಾರ ಬೇಳೆ ಜೊತೆ, ಉಪ್ಪು ಮತ್ತು ಖಾರ ಬೇಳೆ ಜೊತೆ ಮಿಕ್ಸ್ ಆಗಲಿ. ಬೇಳೆ ತಿನ್ನುವಾಗ ಸಪ್ಪೆ ನಮಗೆ ಹತ್ತಬಾರ್ದು. ಆ ಉಪ್ಪನ್ನ ಬೇಳೆ ಹಿಡ್ಕೋಬೇಕು. ಅದಕ್ಕೋಸ್ಕರ ಇವಾಗ ಒಂದು ಅರ್ಧ ಬಟ್ಲಷ್ಟು ನೀರು ಹಾಕಿ ಮೇಲೆ ಪ್ಲೇಟ್ನ ಕವರ್ ಮಾಡಿ ಒಂದು 2 ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ. ಫುಲ್ಲು ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಬಿಡಿ. ಕುದಿಸ್ಕೊಳ್ಳೋವಾಗ ಒಂದು 2 ನಿಮಿಷ ಬಿಟ್ಬಿಡೋಣ. ನೋಡಿ ಇವಾಗ 2 ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ಇವಾಗ ಮೇಲೆಯಿಂದ ಫ್ರೆಶ್ ಆಗಿರುವಂಥ ಕೊತ್ತಂಬರಿನ ಕೂಡ ಹಾಕ್ಕೊಂಡಿದ್ದೀನಿ.
ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ಫ್ರೆಂಡ್ಸ್, ಜಸ್ಟ್ ಒಂದು ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಕೊತ್ತಂಬರಿ ಆದರೆ ಮುಗ್ದೋಯ್ತು ಇದಕ್ಕೆ ಪಲ್ಯಗೆ. ಆ ಟೊಮೊಟೊ ಏನೂ ಅವಶ್ಯಕತೆ ಇಲ್ಲ. ಇವಾಗ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿ. ಎಷ್ಟೊಂದು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯೋ, ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಅನ್ಕೋಬೋದು ಇಷ್ಟೊಂದು ಸಿಂಪಲ್ಲಾಗಿರುವಂಥ ರೆಸಿಪಿ ಅಷ್ಟೊಂದು ಟೇಸ್ಟ್ ಆಗಿರುತ್ತಾ ಅಂತ. ಒಂದು ಸರ್ತಿ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಿಮಗೆ ಕೆಳಗಡೆ ತಳದಲ್ಲಿ ತೋರಿಸ್ತೀನಿ ನೋಡಿ, ಒಂದು ಚೂರು ಕೂಡ ನೀರಿಲ್ಲ. ಈ ಪಲ್ಯ ಇದೇ ಥರ ಇರಬೇಕು. ನಮ್ಮ ಕಡೆ ಉದ್ರಬೇಳೆ ಅಂತಾರೆ ಇದನ್ನು. ನೋಡಿ ತುಂಬ ವೆರೈಟಿಲಿ ಮಾಡ್ತಾರೆ ಫ್ರೆಂಡ್ಸ್, ಬಟ್ ನಮ್ಮ ಕಡೆ ನಾನು ಮಾಡೋದಂತಾರೆ ನಮ್ಮ ಮನೇಲಿ ಕಂಪಲ್ಸರಿ ಇದೇ ಪಲ್ಯನೇ ಮಾಡೋದು. ಈ ಪಲ್ಯನ ನಮ್ಮ ಮನೇಲಿ ಎಷ್ಟು ಮಾಡಿದ್ರೂ ಫುಲ್ ಖಾಲಿ ಆಗಿಬಿಡುತ್ತೆ. ನಮ್ಮ ಹಸ್ಬೆಂಡ್ಗೆ ಮಾತ್ರ ಅಲ್ಲ ಫ್ರೆಂಡ್ಸ್, ನನ್ನ ಮಕ್ಕಳಿಗೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಈ ರೆಸಿಪಿನ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವ್ರಿಗೂ ಟ್ರೈ ಮಾಡೋಕ್ಕೆ ಹೇಳಿ. ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ. ಆಮೇಲೆ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.